ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ನಟ ರಾಮಚಂದ್ರ ತೇಜ್ ಅವರು ಪೆದ್ದಿ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಚಿತ್ರಮಂದಿರಕ್ಕೆ ಬಂದಿದ್ದರು. ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಜನಜಾತ್ರೆ, ನೂಕುನುಗ್ಗಲು, ಇಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ರಾಮಚಂದ್ರ ತೇಜ್ ಅವರನ್ನು ನೋಡೋದಕ್ಕೆ ಬಂದಂತಹ ಸಹಸ್ರಾರು ಅವರ ಅಭಿಮಾನಿಗಳು. ಮತ್ತೊಂದು ಕಡೆಯಲ್ಲಿ ಸಿನಿಮಾ ಕೂಡ ಅಷ್ಟೇ ಭರ್ಜರಿಗೆ ಪ್ರದರ್ಶನವನ್ನು ಕಾಣ್ತಾ ಇದೆ. ಈ ಸಿನಿಮಾ ಎಲ್ಲೆಲ್ಲ ರಿಲೀಸ್ ಆಗಿದೆಯೋ ಎಲ್ಲ ಕಡೆಗಳಲ್ಲೂ ಕೂಡ. ಹೀಗಾಗಿ ಈ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಹೈದರಾಬಾದಿನ ಪ್ರಸಾದ್ ಚಿತ್ರಮಂದಿರಕ್ಕೆ ರಾಮಚಂದ್ರ ತೇಜ್ ಅವರು ಬಂದಿದ್ದರು. ನೋಡಿ, ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ ಅಭಿಮಾನಿಗಳು ಯಾವ ರೀತಿ ಮುಗಿಬೀಳ್ತಾ ಇದ್ದಾರೆ ಅಂತ. ರಾಮಚಂದ್ರ ತೇಜ್ ಅವರು ಅವರಿಗೆಲ್ಲರಿಗೆ ವಿಶ್ ಮಾಡಿದರು. ಹಾಗೆ ಲಿಫ್ಟ್ನಲ್ಲಿ ಚಿತ್ರಮಂದಿರದ ಆಡಿಟೋರಿಯಂ ಇದೆ, ಆ ಕಡೆಗೆ ನಡೆಯಿತು. ನೋಡಿ, ಇನ್ನೊಂದು ದೃಶ್ಯ, ರಾಮಚಂದ್ರ ತೇಜ್ ಅವರು ಈ ಚಿತ್ರಮಂದಿರದ ಆಡಿಟೋರಿಯಂಗೆ ಎಂಟ್ರಿ ಆಗ್ತಿರುವಂಥ ದೃಶ್ಯ. ಅದಾಗಲೇ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕಾಗಿ ಪ್ರೇಕ್ಷಕರಲ್ಲಿ ಜಮಾಯಿಸಿದ್ರು. ಒಂದಿಷ್ಟು ಮಂದಿ ಚಿತ್ರಮಂದಿರದ ಹೊರಭಾಗದಲ್ಲೂ ಕೂಡ ಇದ್ರು. ಆಡಿಟೋರಿಯಂಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಎಲ್ಲರೂ ಕೂಡ ವಿಶ್ ಮಾಡಿದ್ರು ರಾಮಚಂದ್ರ. ಅದಾದ ಬಳಿಕ ತಮ್ಮ ಆಸನಕ್ಕೆ ಹೋಗಿ ಕುಳಿತುಕೊಂಡ್ರು. ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಕೇವಲ ರಾಮಚಂದ್ರ ಒಬ್ಬರೇ ಬಂದಿರೋದಲ್ಲ, ಒಂದಿಷ್ಟು ಮಂದಿಯವರ ಸಂಗಡಿಗರು ಕೂಡ ಅಲ್ಲಿ ಬಂದಿದ್ರು. ಅವರಿಗೆ ದೊಡ್ಡ ಮಟ್ಟದಲ್ಲೇ ಸೆಕ್ಯೂರಿಟಿ ಕೂಡ ಇತ್ತು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಇರಲಿ, ಈ ವಿಚಾರವನ್ನು ಪಕ್ಕಕ್ಕಿಡೋಣ. ರಾಮಚಂದ್ರ ತೇಜ್ ಅವರು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಅಲ್ಲಿ ನಡೆದಿದ್ದಂತಹ ಅವರ ಅಭಿಮಾನಿಗಳು ಏನು ಮಾಡ್ತಿದ್ರು ನೋಡಿ. ಎಲ್ಲರೂ ಕೂಡ ಸಿನಿಮಾವನ್ನು ನೋಡೋದು ಬಿಟ್ಟು ಅವರನ್ನು ನೋಡ್ತಾ ಇದ್ರು, ಫೋಟೋವನ್ನು ತೆಗೆದುಕೊಳ್ತಾ ಇದ್ರು. ರಾಮಚಂದ್ರ ತೇಜ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾ ಇದ್ರು. ಎಂಥ ವಿಪರ್ಯಾಸ ನೋಡಿ. ಇರಲಿ, ಈ ವಿಚಾರ ಪಕ್ಕಕ್ಕಿಡೋಣ. ಯಾಕಂತೇಳಿದರೆ ಅವೆಲ್ಲ ಅಭಿಮಾನದ ಪ್ರಶ್ನೆ. ತನ್ನ ನೆಚ್ಚಿನ ನಟ ಬಂದಾಗ ಸಿನಿಮಾ ನೋಡೋ ಬದಲು ನೇರವಾಗಿ ನಟನೆ ನೋಡ್ತಾರೆ ಅಷ್ಟೇ. ನಾವು ಕೂಡ ಅದು ಮಾಡೋದಷ್ಟೇ ಅಲ್ವಾ. ಅದೇನೇ ಇರಲಿ, ಒಟ್ಟಿನಲ್ಲಿ ಪೆದ್ದಿ ಸಿನಿಮಾಗೆ ಭರ್ಜರಿಯಾದಂಥ ಪ್ರತಿಕ್ರಿಯೆ. ರಾಮಚಂದ್ರ ತೇಜ್ ಅವರು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾ ನೋಡಿ ಯಾವ ರೀತಿ ಪಾಪ್ಕಾರ್ನ್ ತಿಂತಿದ್ದಾರೆ ಅಂತ. ಒಂದಿಷ್ಟು ಮಂದಿ ಕೇಳ್ಬೋದು, ಏನು ಅವರೊಬ್ಬರೇ ತಿನ್ನೋದು, ನಮಗೆ ತಿನ್ನಕ್ಕೆ ಬರಲ್ವಾ ಅಂತ. ತಿನ್ನಕ್ಕೆ ಬರುತ್ತೆ, ನೀವು ತಿಂದರೆ ಸುದ್ದಿಯಲ್ಲ ಆಗುತ್ತೆ. ರಾಮಚಂದ್ರ ತೇಜ ತಿಂದರೆ ಅಷ್ಟೇ ಸುದ್ದಿ ಆಗುತ್ತೆ. ಕೇವಲ ಅವರಂತಲ್ಲ, ಯಾರು ಸ್ಟಾರ್ ನಟರು, ಸ್ಟಾರ್ ನಟಿಯರು, ಯಾರಾದರೂ ಸೆಲೆಬ್ರಿಟಿಗಳು ತಿಂದರೆ ಸುದ್ದಿ ಆಗುತ್ತೆ. ನಾವು ಬಿದ್ರೂ ಸುದ್ದಿ ಆಗಲ್ಲ. ಹಾಗಾದರೆ ಈ ಚಿತ್ರಮಂದಿರ ಯಾವುದು ಅಂತ ನೀವು ಕೇಳ್ಬೋದು. ಇದು ಒಂದು ಕಾಲದ ಪ್ರಸಾದ್ ಐಮ್ಯಾಕ್ಸ್ ಚಿತ್ರಮಂದಿರ. ಪ್ರಸಾದ್ ಐಮ್ಯಾಕ್ಸ್ ಅಂತ ಹೇಳಿದ ಕೂಡಲೇ ಎಲ್ಲಿಯ ಚಿತ್ರಮಂದಿರ ಅಂತ ಕೇಳ್ಬೋದು. ಬಹುತೇಕರಿಗೆ ಗೊತ್ತೇ ಇದೆ, ಹೈದರಾಬಾದಿನಲ್ಲಿರುವಂತಹ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ. ಜುಲೈ 25, 2003 ಲೋಕಾರ್ಪಣೆಗೊಂಡಂತಹ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ. ಹಾಗೆ 2014 ಈ ಚಿತ್ರಮಂದಿರವನ್ನು ಐಮ್ಯಾಕ್ಸ್ ಆಗಿ ಪರಿವರ್ತನೆಗೊಳಿಸಲಾಯಿತು. ಇದು ದೇಶದ 3ನೇ ಐಮ್ಯಾಕ್ಸ್ ಚಿತ್ರಮಂದಿರ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. ಪ್ರಸ್ತುತ ಇದು ಅಪ್ಗ್ರೇಡ್ ಆಗಿ PCX ಮೂಲಕ ಸಿನಿಮಾದ ಪ್ರದರ್ಶನ. ಇಲ್ಲಿ ಒಟ್ಟು 6 ಪರದೆಗಳಿವೆ. ಈ 6 ಪರದೆಗಳ ಪೈಕಿ 12 ಪ್ರದರ್ಶನಗಳು ಪೆದ್ದಿ ಸಿನಿಮಾಗೆ ನೀಡಲಾಗಿದೆ. ಎಲ್ಲ ಪ್ರದರ್ಶನಗಳು ಕೂಡ ಭರ್ಜರಿಯಾಗಿ ಸ್ಕ್ರೀನಿಂಗ್ ಆಗ್ತಾ ಇದೆ. ಅದೇನೇ ಇರಲಿ, ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಚಿತ್ರಮಂದಿರದ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಅಲ್ಲಿ ಈ ಸಿನಿಮಾ ಯಾವ ಮಟ್ಟಕ್ಕೆ ಅಬ್ಬರಿಸ್ತಾ ಇದೆ, ಆ ಚಿತ್ರಮಂದಿರದ ವಿಶೇಷತೆ ಏನು, ಎಲ್ಲವನ್ನ ಎಳೆಯಾಗಿ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತೀವಿ. ನಮಸ್ಕಾರ.